ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪ್ರತಿಭಟನಾ ಬಿಡುಗಡೆಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿರುವ ಬಿಜೆಪಿಯ ಓಬಿಸಿ ಮೋರ್ಚಾ. ಈಗ ವಾರ್ತೆಗಳ ವಿವರ. ಬಸವಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ 2A ಮೀಸಲಾತಿಗಾಗಿ ಆಗ್ರಹಿಸಿ ಬೆಳಗಾವಿಯ ಸುವರ್ಣಸೌಧದೆದುರು ಪ್ರತಿಭಟನೆ ನಡೆಸಲಾಗಿತ್ತು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಲಾಠಿಚಾರ್ಜ್ ಮಾಡಿದ್ದರು. ಈ ಅಂಶವನ್ನು ಖಂಡಿಸಿರುವ ಪಂಚಮಸಾಲಿ ಸಂಘವು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ರಾಜ್ಯಪಾಲರಿಗೆ ಮನವಿ ರವಾನಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ರಾಜ್ಯ ಯುವ ಘಟಕವು ಜಿಲ್ಲಾಧಿಕಾರಿಗಳ ದ್ವಾರ ಕರ್ನಾಟಕ ರಾಜ್ಯಪಾಲರಿಗೆ ಮನವಿ ರವಾನಿಸಿ ಲಾಠಿಚಾರ್ಜ್ ಮಾಡಲು ಆದೇಶಿಸಿದ ಅಧಿಕಾರಿಗಳನ್ನ ಹಾಗೂ ಜಿಲ್ಲಾಧಿಕಾರಿಗಳನ್ನ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ. ಅದೇ ರೀತಿ 2A ಮೀಸಲಾತಿಗಾಗಿ ಹೋರಾಟದಲ್ಲಿ ತೊಡಗಿದವರ ಮೇಲೆ ದಾಖಲಿಸಿರುವ ಪ್ರಕರಣಗಳನ್ನು ಹಿಂಪಡೆದು ಬಂಧಿತರನ್ನ ಕೂಡಲೇ ಬಿಡುಗಡೆಗೊಳಿಸಬೇಕೆಂದು ಮನವಿ ಮೂಲಕ ರಾಜ್ಯಪಾಲರಿಗೆ ಆಗ್ರಹಿಸಿದ್ದಾರೆ. ಇವತ್ತೇನು ಕರ್ನಾಟಕದಾದ್ಯಂತ ಏನು ಮೀಸಲಾತಿಗಾಗಿ ನಡೀತಕ್ಕಂಥ ಹೋರಾಟದ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಆಗಿರ್ತಕ್ಕಂಥ ಅಹಿತಕರ ಘಟನೆಯನ್ನು ನಾವು ಖಂಡಿಸಿ ಇವತ್ತೇನು ವಿಜಯನಗರ ಜಿಲ್ಲೆಯಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಿಂದ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ, ಇಂದಿನ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ಮೀಸಲಾತಿ ಹೋರಾಟಕ್ಕೆ ಇಡೀ ರಾಜ್ಯಾದ್ಯಂತ ಸುಮಾರು 10 ರಿಂದ 15 ಲಕ್ಷದವರೆಗೆ ಜನಸಂಖ್ಯೆ ಸೇರಿ ಅರಮನೆ ಮೈದಾನದಲ್ಲಿ ನಾವು ಹೋರಾಟ ಮಾಡಿದ್ವಿ. ಅದಕ್ಕೆ ಅಂದಿನ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೊನೆಗೂ 2D ಮತ್ತು 2C ಅನ್ನುವಂಥ ಒಂದು ಹೊಸದ ಒಂದು ನಿಯಮವನ್ನು ಇದನ್ನು ಮಾಡಿ ಒಂದು ಕೆಟಗರಿ ಅನೌನ್ಸ್ ಮಾಡಿ ಅದರ ಮುಖಾಂತರ ನಮಗೆ ಮೀಸಲಾತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಇದನ್ನು ಮಾಡಿತ್ತು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕನಿಷ್ಠ ಸೌಜನ್ಯಕ್ಕಾದರೂ ನಮ್ಮ ಸಮಾಜದ ಹೋರಾಟವನ್ನು ಮಾತಾಡ್ಸಕ್ಕೆ ಕೂಡ ಆಗದೆ ಬೂಟಾಟಿಕೆ ಮಾತುಗಳನ್ನು ಆಡಿರ್ತಕ್ಕಂಥದ್ದು. ಹಿಂದೆ ಇದೇ ಏನು 3 ಕಾಯ್ದೆ ಏನು ಕೃಷಿ ಕಾಯ್ದೆಗಳು ಬಂದಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಕಾಂಗ್ರೆಸ್ನ ಒಂದು ನಾಯಕರು ಅವತ್ತೇನು ಎತ್ತಿನ ಚಕಡಿಗಳನ್ನು ಬಂಡಿಗಳನ್ನು ಕಟ್ಟಿಕೊಂಡು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೊಂದು ನ್ಯಾಯ ಮತ್ತು ಪಂಚಮಸಾಲಿಗಳು ಇದೇ ರೈತರು ಕೃಷಿಕರು ಏನೋ ಟ್ಯಾಕ್ಟ್ರಿಗಳನ್ನು ಮುಖಾಂತರ ಕೃಷಿಕರಿಗೆ ನ್ಯಾಯ ಬೇಕಂತೇಳಿ ಹೋರಾಟ ಮಾಡಿಕೊಂಡಿರ್ತಕ್ಕಂಥದ್ದು ಇದಕ್ಕೊಂದು ನ್ಯಾಯನಾ? ಆದರೆ ಇದಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಇದಕ್ಕೆ ಸಿದ್ದರಾಮಯ್ಯನವರೇ ಕಾರಣವಾಗಿರ್ತಾರೆ. ನಮ್ಮ ಸಮುದಾಯಕ್ಕೆ ಅವರು ಯಾವಾಗಲೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಮುಂದಿನ ದಿನಗಳಿಗೆ ಕೂಡ ಅವರಿಗೆ ನಮ್ಮ ಸಮುದಾಯದಿಂದ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇವತ್ತೇನು ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನು ಮತ್ತು ಈ ನಮ್ಮ ಸಮುದಾಯದ ನಾಯಕರುಗಳನ್ನು ಏನು ಅಮಾನುಷ್ಯವಾಗಿ ಲಾಠಿ ಚಾರ್ಜ್ ಮಾಡೋ ಮುಖಾಂತರ ಅವ್ರನ್ನ ಅರೆಸ್ಟ್ ಮಾಡುವಂಥ ಮುಖಾಂತರ ಸುಮಾರು ಒಂದು 70 ಜನರಿಗೆ ಚಾರ್ಜ್ ಶೀಟ್ ಹಾಕುವಂಥ ಮುಖಾಂತರ ಇವತ್ತು ಸಂವಿಧಾನದ ಅರಾಜಕತೆಯನ್ನು ಎತ್ತಿಡಿದಿದ್ದಾರೆ. ಇಂಥದಕ್ಕೆ ನಾವು ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಒಂದು ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ಜೈ ಪಂಚಮಸಾಲಿ. ಆತ್ಮೀಯರೇ, ತಮಗೆಲ್ಲ ಈಗಾಗಲೇ ಗೊತ್ತಿದೆ, ಪಂಚಮಸಾಲಿ ಸಮಾಜ 2A ಹೋರಾಟವನ್ನು ಕಳೆದ 5-6 ವರ್ಷಗಳಿಂದ ಹಂತವಾಗಿ ಒಂದೇ ಬಾರಿ ಅಲ್ಲ, ಪಾದಯಾತ್ರೆ ಮುಖಾಂತರ, ಪ್ರತಿಭಟನೆ ಮುಖಾಂತರ, ಒಂದಿನ ಧರಣಿ ಮುಖಾಂತರ, ಉಪವಾಸ ಸತ್ಯಾಗ್ರಹದ ಮುಖಾಂತರ ಕಳೆದ 5-6 ವರ್ಷಗಳಿಂದ ಹಮ್ಮಿಕೊಳ್ತಾ ಇದೆ. ಇದರ ನೇತೃತ್ವವನ್ನು ನಮ್ಮ ಜಯಮೃತ್ಯುಂಜಯ ಸ್ವಾಮೀಜಿಯವರು ಆಮೇಲೆ ವಚನಾನಂದ ಸ್ವಾಮೀಜಿಯವರು ಸಮಾಜದ ಪರವಾಗಿ ವಹಿಸ್ಕೊಂಡಿದ್ದಾರೆ. ಅದೇ ಉದ್ದೇಶದಿಂದ ಈಗಾಗಲೇ ಕಳೆದ ಬಾರಿ ಸರ್ಕಾರ ಆಶ್ವಾಸನೆ ಕೊಟ್ಟಿತ್ತು, 2A ಮೀಸಲಾತಿಯನ್ನು ಈ ಸಲ ನಮ್ಮ ಅಧಿವೇಶನದಲ್ಲಿ ಜಾರಿಗೆ ತರ್ತೀವಿ ಅಂತೇಳಿ. ಆ ಆಶ್ವಾಸನೆಯನ್ನು ನಂಬಿ ಅಧಿವೇಶನ ನಡೆದಾಗ ಅದನ್ನು ಜಾರಿಗೆ ತರದೇ ಇರೋ ಕಾರಣ ಈಗ ಚಳಿಗಾಲದ ಅಧಿವೇಶನದಲ್ಲಿ ಏನಾದರೂ ತರಲಿ ಅಂತೇಳಿ ಶಾಂತಿಯುತವಾಗಿ ಬೆಳಗಾಮಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಾಗ ಸರ್ಕಾರದ ಅದನ್ನು ಲೆಕ್ಕಿಸದೆ ನಮ್ಮ ಶಾಂತಿಯುತ ಪ್ರತಿಭಟನೆ ಎಲ್ಲರ ಹಕ್ಕು. ಅದೇ ರೀತಿ ಯಾವಾಗ ಸರ್ಕಾರದ ಮುಂದೆ ನಮ್ಮ ಬೇಡಿಕೆಗಳು ಈಡೇರಲ್ಲೋ ಪ್ರತಿಭಟನೆ ಮುಖಾಂತರ, ಹೋರಾಟದ ಮುಖಾಂತರ ಈಡೇರಿಸಿಕೊಳ್ಳುವಂಥದ್ದು ಎಲ್ಲ ಸಮುದಾಯದ ಎಲ್ಲ ಸಂಘಟನೆಗಳ ಹಕ್ಕು. ಅದೇ ರೀತಿ ಮಾಡ್ತಾ ಇರುವಾಗ ಸರ್ಕಾರ ಏಕಾಏಕಿ ಪ್ರತಿಭಟನೆಗಾರರ ಮೇಲೆ ಪೊಲೀಸರ ಮುಖಾಂತರ ಲಾಠಿ ಚಾರ್ಜ್ ಮಾಡೋ ಮುಖಾಂತರ ಅನೇಕ
ನಮ್ಮ ಯುವಕರು ಮತ್ತು ಪಂಚಮಸಾಲಿ ಸಮಾಜದ ಮುಖಂಡರ ಮೇಲೆ ಹಲ್ಲೆ ಆಗಿದೆ. ಅವ್ರ ಕೈಕಾಲೆಲ್ಲ ಮುರಿದೋಗಿದೆ. ಈ ರೀತಿ ಹಲ್ಲೆ ಮಾಡಿರೋದನ್ನು ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಸಮಾಜದವರು ಕೂಡಿ ಖಂಡಿಸ್ತಾ ಈ ಏನು ನಡೆದಿದೆ, ಇದು ಅಚಾತುರ್ಯ ಏನು ನಡೆದಿದೆ ಅದಕ್ಕೆ ಸರ್ಕಾರ ಕ್ಷಮೆ ಕೇಳಬೇಕು. ಆಗಲೇ ಮತ್ತೆ ಈ 2A ಮೀಸಲಾತಿ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ಸಮಾಜದ ಮುಖಂಡರನ್ನು ಮತ್ತು ಸ್ವಾಮೀಜಿಗಳನ್ನು ಕರೆದು ಒಂದು ನಿರ್ಧಾರನ ಪ್ರಕಟಣೆ ಮಾಡಬೇಕು, ಈ ಅಧಿವೇಶನದಲ್ಲೇ ಪ್ರಕಟಣೆ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿತ್ತೂರು ರಾಣಿ ಚೆನ್ನಮ್ಮ. ಹೊಸಪೇಟೆಯ ನಗರ ಹಾಗೂ ಗ್ರಾಮೀಣ ವಿಶೇಷ ಚೇತನರ ಸಂಘ ಹಾಗೂ ಮಯೂರಿ ಮಹಿಳಾ ವಿಶೇಷ ಚೇತನರ ಸಂಘದಿಂದ ದಿನಾಂಕ 12ರಂದು ವಿಶ್ವ ವಿಶೇಷ ಚೇತನರ ದಿನಾಚರಣೆಯನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ಅರ್ಹ ವಿಕಲಾಂಗ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ರೋಟರಿ ಕ್ಲಬ್ನ ಸಭಾಂಗಣದಲ್ಲಿ ವಿಶ್ವ ವಿಶೇಷ ಚೇತನರ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಹೂಡಾ ಅಧ್ಯಕ್ಷ ಎಚ್ಎನ್ಎಫ್ ಇಮಾಮ್ ನಿಯಾಜಿರವರು, ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಸಣ್ಣಕ್ಕಿ ಲಕ್ಷ್ಮಣರವರು ವಿಶ್ವ ವಿಶೇಷ ಚೇತನರ ದಿನಾಚರಣೆಯ ಶುಭ ಹಾರೈಸುತ್ತಾ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಲಾಗುವುದೆಂದು ಭರವಸೆ ನೀಡಿದರು. ಇವತ್ತು ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಿಮ್ಮ ಜೊತೆಗೆ ಇದು ನಮ್ಮ ಸೌಭಾಗ್ಯ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಕಾರ್ಯಕ್ರಮಗಳು ಹೋಗ್ತೀವಿ. ಆ ಕಾರ್ಯಕ್ರಮಗಳಲ್ಲಿ ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಇದು ಒಂದು ನಮ್ಮ ಸೌಭಾಗ್ಯ ಅಂತೇಳಿ ಭಾವಿಸ್ತೇನೆ. ಮತ್ತೆ ತಾವೆಲ್ಲ ಏನು ಬಿಸವಲ್ಲ, ತಾವೆಲ್ಲರೂ ಐತಲ್ಲ ಧೈರ್ಯವಾಗಿ, ಯಾರು ಐತಲ್ಲ ನಿರಾಸೆ ಆಗಬಾರ್ದು. ತಾವು ಹೊರಗಡೆ ಬರಬೇಕು. ಮತ್ತೆ ತಮ್ಮಲ್ಲಿ ಇರುವ ಯಾವುದೇ ಒಂದು ಕಲಾ ಇರ್ಬೋದು, ಬೇರೆ ಎಜುಕೇಶನ್ ಅಲ್ಲಿ ಇರ್ಬೋದು. ಇವತ್ತು ನಾವು ಕೇಳ್ತಿರ್ತೀವಿ ಬಹಳಷ್ಟು ನಮ್ಮ ಡಿಸೆಂಬರ್ ಇವತ್ತು ರಾಜ್ಯ ಮಟ್ಟ ಮತ್ತು ದೇಶ ಮಟ್ಟದಲ್ಲೂ ಕೂಡ ಅವರು ಮುಂದೆ ಅವರು ಪ್ರಥಮ ಸ್ಥಾನಗಳನ್ನು ಪಟ್ಟಿದ್ದಾರೆ. ಹಾಗಾಗಿ ಇದು ಏನಿಲ್ಲ, ತಾವೆಲ್ಲ ಐತಲ್ಲ ಧೈರ್ಯವಾಗಿ ನೀವೆಲ್ಲ ಮುಂದೆ ಬರಬೇಕು ಶಿಕ್ಷಣದಲ್ಲಿ. ಮತ್ತೆ ಹಾಗಾಗಿ ಮತ್ತೆ ಸರ್ಕಾರಗಳು ಕೂಡ ಬಹಳಷ್ಟು ಸವಲತ್ತುಗಳನ್ನು ಮೊದಲಿಂದ ಈಗ ಬಹಳಷ್ಟು ಸವಲತ್ತುಗಳನ್ನು ಮಾಡಿದಾರ. ಈಗ ತಾನೇ ನಮ್ಮ ಈಗ ಸಹೋದರಿ ಅಕ್ಕವರು ಎಲ್ಲರೂ ಹೇಳಿದ್ರು ಬಹಳಷ್ಟು ನಾವು ಹೋರಾಟಗಳನ್ನು ಮಾಡ್ಕೊಂಡು, ಯಾಕಂದ್ರೆ ನೀವೆಲ್ಲ ಹೋರಾಟ ಮಾಡಿದ ಮುಖಾಂತರ ಇವತ್ತು ಅವೆಲ್ಲ ಬಂದಿದೆ. ತಾವೆಲ್ಲ ಐತಲ್ಲ ಸರ್ಕಾರದಿಂದ ಏನೇನು ಸವಲತ್ತುಗಳು ಬರ್ತಾವ ತಾವು ಸದುಪಯೋಗ ಪಡ್ಕೊಂಡ್ರಿ. ಮತ್ತೆ ನಾವು ನಮ್ಮ ಎಲ್ಲರೂ ಸೇರಿ ಯಾವುದೇ ಸರ್ಕಾರದ ಸವಲತ್ತುಗಳು ಬರಲಿ ಅದು ಎಲ್ಲ ನಾವು ಐತೆಲ್ಲ ನಿಮ್ಮ ಸದಾ ನಿಮ್ಮ ಸೇವೆಗೆ ಇರ್ತೀವಿ ಅಂತ ಹೇಳಿ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ನಮ್ಮ ವೆಂಕಟೇಶ್ ಅವರು ಮತ್ತು ಹುಡುಗಮ್ಮನವರು ರಾಣಿಪೇಟೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಆಫೀಸ್ ತರ ಮಾಡಿ ಅದೆಲ್ಲರೂ ಬರ್ತಾ ಇದ್ರು. ನಾನು ಅವತ್ತೇ ವೆಂಕಟೇಶ್ಗೆ ಮಾತಾಡಿದೆ, ವೆಂಕಟೇಶ್ ಏನು ಆಫೀಸ್ ಮಾಡಿದೆಯಲ್ಲಪ್ಪ, ಏನಂದ್ರೆ ಈಗ ನಾನು ಸ್ವಲ್ಪ ಎಲ್ಲರೂ ಜೋಡಿಸ್ಕೊಂಡು ಆಫೀಸ್ ಮಾಡೋದ್ರಿಂದ ಹಳ್ಳಿ ಭಾಗದಿಂದ ಬರೋರಿಗೆಲ್ಲ ನಮ್ಮ ಹೊಸಪೇಟೆ ರಾಣಿಪೇಟೆ ಹತ್ರ ಆಗುತ್ತೆ, ಇಲ್ಲೇ ಒಂದು ಜೋಡಣೆ ಆಗೋದ್ರಿಂದ ಅವತ್ತು 2006 ನಾನು ಒಂದು ಕಾಸ್ಮೆಟಿಕ್ ಶಾಪ್ ಇಟ್ಟಿದ್ದೆ 2004ರಲ್ಲಿ. ನನ್ನ ಅಂಗಡಿ ಎದುರುಗಡೆನೆ ಇವ್ರು ಇದ್ರು. ಹುಡುಗ ಮಕ್ಕಳು ಅವಾಗೆ ಬರ್ತಾರೆ, ದಿನ ಬೆಳಿಗ್ಗೆ ಬೀಗ ತೆಗೆದು ಕಸ ಹೊಡೆದು ಅದೆಲ್ಲ ರೆಡಿ ಮಾಡಿರ್ತಾ ಇದ್ರು. ಅವತ್ತಿನಿಂದ ಇವರು ಯಾವ ತರ ಒಂದು ಸೇವೆ ಮಾಡ್ತಿದಾರೆ ಅಂದ್ರೆ, ಇವತ್ತು ಇವ್ರು ಮಾಡ್ತಕ್ಕಂಥ ಒಂದು ಸೇವೆ, ಒಂದು ಹೋರಾಟ, ಇವತ್ತು ಭಾಷಾ ಬಂಧುಗಳು ನೆನೆಸ್ತೀನಿ. ಒಂದು ಸಂಕಲಾಪುರ ಏರಿಯಾದಲ್ಲಿ ಪ್ರತಿಯೊಂದು ರಸ್ತೆ UCD ಕಾಮಗಾರಿಗಳಿಗೆಲ್ಲ ನಮ್ಮನ್ನೆಲ್ಲ ಫೋರ್ಸ್ ಮಾಡಿ ಕೆಲಸ ಮಾಡ್ಕೊಂತಿರ್ತಾರೆ. ಅವ್ರಿಗೆ ಯಾಕಂದ್ರೆ ಇಂಥ ಒಂದು ಹೋರಾಟ ಇರಬೇಕು. ಹೋರಾಟ ಇದ್ದಂಥವ್ರಿದ್ರೆ ನಮ್ಮ ಹತ್ರ ಎಚ್ಚರಿಕೊಳ್ತೀವಿ. ಯಾಕಂದ್ರೆ ನೀವು ಪ್ರತಿಯೊಂದು ಈ ಗುರುಗಮಕ ಅಂದ್ರವರು ಇಲ್ಲಿ ನಮ್ಮ ಹಕ್ಕು ಬಿಟ್ರೆ ಇಲ್ಲಿ ಕರುಣೆ ದಯಾವತಿ ಲವ್, ಇದು ವೆರಿ ಇಂಪಾರ್ಟೆಂಟ್. ನಿಜ, ಇವತ್ತು ನಿಮ್ಮ ಹಕ್ಕು ಇದು. ಮೊದಲು 3% ಇದ್ದಿದ್ದು ಇವತ್ತು ನಿಮ್ಮ ಹಕ್ಕಿನಿಂದ 5% ಆಗಿದೆ. ಇವತ್ತು 5% ಅನುದಾನವನ್ನು ನಾವು ಕೂಡ ನಾನು 2013ರಲ್ಲಿ ಮೊದಲನೇದಾಗಿ ನಾನು ಕೌನ್ಸಿಲರ್ ಗೆದ್ಮೇಲಿಂದ ನಾನು ನಿಮ್ಮ ಸಂಘಟನೆಯಲ್ಲಿ ಆತ್ಮೀಯತೆ, ಒಂದು ಒಳನಾಟವನ್ನು ಇದೆ. ಅಂದಿನಿಂದ ನಿಮ್ಮ ಒಂದು ಬೇಡಿಕೆ ಪ್ರಕಾರ ನಮ್ಮ ನಗರಸಭೆಯಲ್ಲಿ ಒಂದು ಲಿಫ್ಟ್ ಹಾಕಿದ್ವಿ. ಆಮೇಲೆ ಸಂಕಲಾಪುರದಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿಕೊಟ್ವಿ. ಆಮೇಲೆ ಇದು ನಮ್ಮ ಗ್ರೌಂಡ್ ಹತ್ರ ಒಂದು ಪಾರ್ಕಿಗೆ ಇನ್ನೂ ಅನುದಾನವನ್ನು ಇಟ್ಟು ಡೆವಲಪ್ ಮಾಡಿದ್ದೀವಿ. ಇನ್ನು ಅದರೊಂದು ಜಿಮ್ ಮೆಟೀರಿಯಲ್ಸ್ ಎಲ್ಲ ಹಾಕಕ್ಕೆ ಕೇಳಿದ್ದಾರೆ, ಡಬಲ್ ಬಾರ್ ಅದನ್ನು ಹಾಕ್ತಾ ಇದ್ದೀವಿ. ಆಮೇಲೆ ಮತ್ತೆ ಒಂದು ಈಗ 35 ಲಕ್ಷ ರೂಪಾಯಿ ಇಟ್ಟು ಲಾಸ್ಟ್ ಟೈಮ್ ಕೂಡ ಒಂದು 70 ವೆಹಿಕಲ್ಸ್ ಕೊಟ್ಟಿವಿ ನಮ್ಮ ಕಡೆಯಿಂದ ನಗರಸಭೆಯಿಂದ 2017-18ರಲ್ಲಿ.
ಆಮೇಲೆ ಈಗಲೂ ಬ್ಯಾಟ್ರಿ ಚಾಲಿತ ಒಂದು ಗಾಡಿಗಳನ್ನು ನಾವು ತರಿಸಲಿಕ್ಕೆ ಅನುದಾನ ಮೀಸಲಿಟ್ಟಿವಿ. ಹಾಗೆ ಇದೇ ರೀತಿ ನಾವು ಕೂಡ ಮುಂದಿನ ದಿನ ಸರ್ಕಾರ ವಿಶೇಷ ಚೇತನರಿಗೆ ಇನ್ನೂ ಅನುಕೂಲವಾಗುತ್ತಾ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಯಾವುದೇ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಕೂಡ ಉಚಿತವಾಗಿ ನೀಡಬೇಕಂತ ಈ ಒಂದು ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋಣ. ಯಾಕಂದ್ರೆ ಅವರು ಸ್ಪೆಷಲಿ ಡಿಸಬಿಲಿಟಿ ಇವನ್ನೆಲ್ಲ ನಾವು ನಮ್ಮಂತ ಹೋರಾಟ ಜೊತೆ ಸಾಥ್ ಮಾಡಿಕೊಂಡು ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಇವೆರಡಕ್ಕೂ ನಾವು ಯಾವಾಗಲೂ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಒತ್ತು ಕೊಡಲೇಬೇಕಾಗುತ್ತೆ. ಸರ್ಕಾರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ಒಂದು ಎರಡು ವಿಷಯದಲ್ಲಿ ಸಹಾಯ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತೀನಿ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೂ ತಮಗೆ ನಗರಸಭೆ ವತಿಯಿಂದ ಯಾವುದೇ 5% ಅನುದಾನದಲ್ಲಿ ಏನಾದರೂ ಕಂಡು ಬಂದಲ್ಲಿ ಕಾರ್ಯಕ್ರಮ ಕಂಡು ಬಂದಲ್ಲಿ ನನಗೆ ನೇರವಾಗಿ ತಾವುಗಳು ಸಂಪರ್ಕ ಮಾಡಿ ಇದನ್ನ ಪ್ರಶ್ನೆ ಮಾಡಿದ್ರು ನನಗೆ ಕೆಲವೊಂದು ವಿಷಯಗಳನ್ನು ನನ್ನ ಗಮನಕ್ಕೆ ತಂದ್ರೂ ನಾನು ಅದನ್ನ ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಅದರ ಒಂದು ಸದುಪಯೋಗ ಆಗ್ಬೇಕಂತ ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ರೋಟರಿ ಸಂಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ವಾರ್ಡಲ್ಲೇ ನಮ್ಮ ರೋಟರಿ ಸಂಸ್ಥೆ ಇರೋದ್ರಿಂದ ನನಗೂ ಬಹಳ ಖುಷಿಯಾಗಿರುತ್ತೆ. ಇವ್ರ ಸೇವೆಗಳು ಶ್ಲಾಘನೀಯ. ರೋಟರಿ ಅವರು ನಮ್ಮ ನಗರಸಭೆಯವರು ಜೊತೆ ಇದ್ದಂಗೆ ಆಗಿದೆ. ರೋಟರಿ ಅವರು ಮಾಡ್ತಕ್ಕಂಥ ಇಲ್ಲಿ ಬರುವಂತ ಪ್ರತಿ ಒಂದು ಕಮಿಟಿ ಪ್ರತಿ ವರ್ಷಕ್ಕೆ ಒಂದ್ಸಲ ಕಮಿಟಿ ಚೇಂಜ್ ಆದ್ರೂ ಅವರಲ್ಲಿ ಪ್ರತಿಯೊಬ್ಬರಲ್ಲಿ ಉತ್ಸಾಹ ಇದೆ. ಉತ್ಸಾಹ ಇಲ್ಲದ ಕಮಿಟಿ ಯಾವುದಿಲ್ಲ. ಯಾಕಂದ್ರೆ ಅವರ ಉತ್ಸಾಹ ಮೂಲಕ ಹಲವಾರು ಕಾರ್ಯಕ್ರಮಗಳು ನಾಟ್ ಓನ್ಲಿ ವಿಶೇಷ ಚೇತನರಿಗೆ ಕಣ್ಣು ಆಪರೇಷನ್ ಆಗಲಿ ಕಿಡ್ನಿ ಡಯಾಲಿಸಿಸ್ ಮೊದಲನೇ ಬಾರಿ ನಮ್ಮ ಸರ್ಕಾರ ಹಾಸ್ಪಿಟಲ್ ಇದ್ರೂ ಕೆಲವೊಂದು ದಿನಗಳು ಕೆಟ್ಟಿದ್ರು ಅಲ್ಪ ಅಮೌಂಟ್ ಇಂದ ಬಳ್ಳಾರಿಗೆ ಹೋಗ್ಬೇಕಾಗಿತ್ತು. ಅವ್ರು ಓನ್ಲಿ ನಾನು ಕೇಳಿದೆ 2,000 ಚಿಲ್ಲರೆ 2,000 ಚಿಲ್ಲರೆ ಏನು ಸರ್ ಇಷ್ಟು ಹಣ ನನಗೆ ದುಬಾರಿ ಅನ್ಸುತ್ತೆ ಅಂದೆ. ಆಮೇಲೆ ಅಲ್ಲಿ ನಾನು ಇಕ್ವಿಪ್ಮೆಂಟ್ಸ್ ಅಲ್ಲಿರ್ತಕ್ಕಂಥ ಡಾಕ್ಟರ್ಗೆ ಅಲ್ಲಿ ನರ್ಸಿಂಗ್ ಮಾಡೋರಿಗೆ ಇವ್ರಿಗೆಲ್ಲ ಆಗುವಂತ ಖರ್ಚೇ 2,000 ಚಿಲ್ಲರು. ಆದ್ರಿಂದ ಯಾವುದೇ ರೀತಿ ಇದು ಬೇರೆ ಜಾಸ್ತಿ ಅಮೌಂಟ್ ಇಲ್ಲ ಅಂತ ಅದು ಆಯ್ತು. ಆಮೇಲೆ ಶಾಲೆ ಆಯ್ತು. ಈ ಶಾಲೆನೂ ನಮಗೆ ಕಂಪೇರಬಲಿ ಅದರ್ ಪ್ರೈವೇಟ್ ಸ್ಕೂಲ್ಸ್ ಈ ಶಾಲೆಯಲ್ಲಿ ಇರ್ತಕ್ಕಂಥ ರಿಸನಬಲಿ ಫೀ ಅಂಡ್ ಡೊನೇಷನ್ ಏನಿದೆಯಲ್ಲ ಇದು ಒಂದು ರಿಸನಬಲಿ ಬಡ ಮಕ್ಕಳು ಕೂಡ ಇಲ್ಲಿ ಓದ್ಬೋದು ಅಂತ ಆಗಿದೆ. ಆದ್ರಿಂದ ನಮ್ಮ ಏರಿಯಾದಿಂದ ಬಹಳ ಜನ ಬಡ ಮಕ್ಕಳಾದ್ರೂ ಸ್ವಲ್ಪ ಕನ್ಸೆಷನ್ ಕೊಟ್ಟು ಕೂಡ ಸೇರಿಸ್ಕೊಳ್ತಿದ್ದಾರೆ ಶಾಲೆಯನ್ನು. ಈಗ ಇದೇ ರೀತಿ ನಮ್ಮ ಈ ರೋಟರಿ ಸಂಸ್ಥೆ ಮುಂದಿನ ದಿನಗಳು ಕೂಡ ಚೆನ್ನಾಗಿ ಬೆಳೆದು ಎಲ್ಲ ನಮ್ಮ ನಗರಕ್ಕೆ ಇರ್ತಕ್ಕಂಥ ಸರ್ಕಾರೇತರ ಸೌಲಭ್ಯಗಳನ್ನು ತಾವು ಕೈ ಜೋಡಿಸಿ ಕೊಡ್ತಿರೋದಕ್ಕೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈ ಒಂದು ಸಮಾರಂಭದ ಕೇಂದ್ರ ಬಿಂದುಗಳಾದಂಥ ವಿಶೇಷ ಚೇತನರೇ ನನ್ನ ಸಹೋದರ ಸಹೋದರರೇ ನಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ವಿಶ್ವ ವಿಶೇಷ ಚೇತನರ ದಿನಾಚರಣೆಯ ಹಾರ್ದಿಕ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತಾರೆ. ನಾವೆಲ್ಲರೂ ಈ ಹೇಳಿಗೆ ವಿಶೇಷ ಚೇತನರು ಬೇರೆ ನಾಲ್ಕು ಮನುಷ್ಯರೆಲ್ಲರೂ ಬರೇ ಚೇತನರು ಅಷ್ಟೇ ಅವರು. ನೀವೆಲ್ಲರೂ ವಿಶೇಷ ಚೇತನರು. ಸೊ ಅದನ್ನು ಗಮನ ಇಡಬೇಕು. ನೀವು ಯಾರು ನೀವೆಲ್ಲರೂ ಯಾವುದೇ ರೀತಿ ಅಂಗವೈಕಲ್ಯತೆ ಅಂತ ಅಪ್ಪಿತಪ್ಪಿ ತಪ್ಪು ಭಾವಿಸ್ಬೇಡ್ರಿ. ನೀವೆಲ್ಲರೂ ದೇವರು ನಿಮಗೆ ವಿಶೇಷ ಚೇತನ ಕೊಟ್ಟಿದ್ದಾರೆ. ಒಬ್ಬರಿಗೆ ಒಂದೊಂದು ಎಕ್ಸ್ಟ್ರಾ ಒಂದು ಕಡಿಮೆ ಜಾಸ್ತಿ ಕೊಟ್ಟಿರ್ತಾರೆ. ನಿಮಗೆ ದೇವರು ವಿಶೇಷ ಚೇತನ ಮಾಡಿದರೆ ನೀವು ಯಾವತ್ತೂ ಕೀಳನ್ನು ಭಾವಿಸ್ಬೇಡ್ರಿ. ನೀವು ಸ್ವಾವಲಂಬಿಗಳಾಗಿ ಧೈರ್ಯವಾಗಿ ಬದುಕಬೇಕು ಅಂತ ಹೇಳಿ ಈ ಮೂಲಕ ಇಷ್ಟಪಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಮಧ್ಯೆ ಇವತ್ತು ನಾನು ಬಂದು ನೋಡ್ತಾ ಇರೋದು ನಿಜವಾಗ್ಲೂ ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲರೂ ದೇವರ ಸಮಾನ ಅಂತ ನಾನು ಇವತ್ತು ಹೃತ್ಪೂರ್ವಕವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಒಂದು ವಿಶೇಷ ಚೇತನರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಮತ್ತು ನಗರಸಭೆಯಲ್ಲಿ ಏನೇನು ಸೌಲಭ್ಯಗಳು ಕೊಡಬೇಕು ನಾವು 100% ನಾವು ಜಾರಿ ಮಾಡಕ್ಕೆ ಕಟಿಬದ್ಧರಾಗಿ ನಾನು ನಮ್ಮ ಅಧ್ಯಕ್ಷ ಇರ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ಸಂಘದ ಪದಾಧಿಕಾರಿಗಳು ನಿಮ್ಮ ವಿಶೇಷ ಚೇತನರಿಗೆ ಯಾವ್ದಾದ್ರು ಮುಂದಕ್ಕೆ ಹೋಗಿರೋದು ನಮ್ಮ ನಗರಸಭೆಯಲ್ಲಿ ಇದ್ರೆ ದಯವಿಟ್ಟು ತಿಳಿಸಿ. ನಾವು 24/7 ನಿಮ್ಮ ಸೇವೆಗೆ ಸದಾ ಸಿದ್ಧ ಇರ್ತೀವಿ. ನಾವು ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಡಬೇಕಾಗಿ ನಮ್ಮ ಧರ್ಮ ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ನೀವೆಲ್ಲರೂ ಸ್ವಾವಲಂಬಿಗಳಾಗಿ ಧೈರ್ಯವಾಗಿ ಸ್ವತಂತ್ರವಾಗಿ ಬದುಕಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ದಯವಿಟ್ಟು ಎಲ್ಲರೂ ಚೆನ್ನಾಗಿರುತ್ತೆ, ಎಲ್ಲರೂ ಒಳ್ಳೇದು ಮಾಡಲಿ. ಅದೇ ರೀತಿ ರೋಟರಿ ಕ್ಲಬ್ ನಾನು ಈ ವಿಷಯದಲ್ಲಿ ನಾನು ಈ ರೋಟರಿ ಕ್ಲಬ್ ಮೆಂಬರ್ ರೋಟರಿ ನನ್ನ ಹೆಮ್ಮೆ ಅನಿಸ್ತಾ ಇದೆ. ಈ ರೋಟರಿ ಕ್ಲಬ್ ಸಂಸ್ಥೆ ವಿಶೇಷ ಚೇತನರಿಗೆ ತುಂಬಾ ಮೊದಲಿಂದ ಸಹಾಯ ಮಾಡ್ಕೊಂಡು ಬಂದಿದೆ. ಇದೇ ಸಹಾಯ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತೇಳಿ ಆಶಿಸ್ತಾ ಇದ್ದೀನಿ. ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥ ವಿಶ್ವ
ವಿಶೇಷ ಚೇತನರ ದಿನಾಚರಣೆಯ ಶುಭಾಶಯಗಳು ತಮ್ಮೆಲ್ಲರಿಗೂ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಏನಿದಾವೆ ಈ ಒಂದು ವ್ಯಾಪ್ತಿಯಲ್ಲಿ ಸರ್ಕಾರ ಹೇಳಿದಂತೆ 5% ಮೀಸಲಾತಿಯನ್ನ ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆ. ಇವತ್ತು ನಗರಸಭಾ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹೇಳಿದ್ರು ನಾವು ಇಷ್ಟೆಲ್ಲ ಮಾಡಿದ್ದೇವೆ, ಕಟ್ಟಡ ಸಂದರ್ಭ ಭವನ ಎಲ್ಲ ಮಾಡಿದ್ದೇವೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು ನಮ್ಗೆ. ಯಾಕೆಂದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರ ಏನೋ ಕೊಟ್ಬಿಡುತ್ತೆ 5% ನೀವು ಕೊಡಿ ಅಂತ ಹೇಳಿ, ಅಲ್ಲಿ ಇರ್ತಕ್ಕಂತ ಒಂದು ಜನನಾಯಕರು, ರಾಜಕೀಯ ವ್ಯಕ್ತಿಗಳಿರ್ತಾರೆ, ಅವ್ರ ಮನಸ್ಥಿತಿ ಏನ್ ಹೇಳುತ್ತೆ ಅದ್ರ ಪ್ರಕಾರ ಉಳ್ಕೊಳ್ಳುತ್ತೆ. ವ್ಯವಸ್ಥೆಗಳು ನಿಮಗೆ ಮುಟ್ಟುವಂತ ಕೆಲಸಗಳಿರ್ತವೆ, ನಿಮಗೆ ಬೇಕಾದಂತ ಅನುಕೂಲಗಳನ್ನ ಅವರ ಒಂದು ಯೋಚನಾ ಶಕ್ತಿಯ ಮೇಲೆ ನಿಂತಿರುತ್ತೆ. 24 ವರ್ಷಗಳ ಒಂದು ಶ್ರಮ ಏನ್ ಪಟ್ಟಿದ್ದೀರಲ್ಲ, ಅದ್ರ ಹಿಂದೆ ತುಂಬಾ ನೋವುಗಳಿದಾವೆ, ನಗ್ತಾ ಇದೀವಿ, ತುಂಬಾ ಕಷ್ಟಪಟ್ಟಿದ್ದೀರಿ, ತುಂಬಾ ಎಫರ್ಟ್ ಹಾಕಿದ್ದೀರಿ. ಬಟ್ ಒಂದು ಸಂಘಟನೆ ಕಟ್ಟೋದೇನಿದೆಯಲ್ಲ, ಈ ಅಂಬೇಡ್ಕರ್ ಹೇಳಿದಂಗೆ ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋದೇನಿದೆಯಲ್ಲ, ಅದು ಒಂಥರ ಬೆಂಕಿ ಇದ್ದಾಗಿತ್ತು. ಅದು ಕೈ ಹಿಡ್ಕೊಳ್ಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಬಟ್ ಅದನ್ನು ಸುಲಭ ಯೂಸ್ ಮಾಡ್ಬೋದು. ಯಾವುದಕ್ಕೆ? ಒಳ್ಳೆ ಕಾರ್ಯಗಳಿಗೆ ಮಾಡೋಣ, ಅದೊಂದು ದೀಪವಾಗಿ ಬಳಸೋಣ. ಇದೇ ರೀತಿ ಮುಂದುವರಿಸಿ ನಮ್ಮ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಿಮಗೆ ಏನೇ ಸಹಕಾರ ಬೇಕು ಅಂದ್ರೂ ಕೂಡ 5% ಅನುದಾನ ಸರ್ಕಾರ ಕೊಡುತ್ತೆ. ಆಮೇಲೆ ಈ ಒಂದು ಸ್ಥಳೀಯವಾಗಿ ನಾವು ತೆರಿಗೆಯನ್ನ ಕಲೆಕ್ಟ್ ಮಾಡ್ತೇವೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತೆರಿಗೆಯನ್ನು ಕಲೆಕ್ಟ್ ಮಾಡ್ತೇವೆ, ನೀವು ಕಟ್ಟುವಂತ ತೆರಿಗೆ. ಅದರಲ್ಲೂ ಕೂಡ ನಿಮಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ, ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ಯಾರೇ ವಿಶೇಷ ಚೇತನರು ಇದೀರಿ, ನಮ್ಮ ಹೊಸಪೇಟೆ ಭಾಗದಲ್ಲಿ ಯಾರೇ ಬಂದಿದ್ದೀರಿ, ನಿಮಗೆ ಏನೇ ಒಂದು ಸಹಕಾರ ಬೇಕಂದ್ರೂ ಕೂಡ ನಮಗೆ ಖುದ್ದಾಗಿ ನಮಗೆ ತಿಳಿಸಿ, ವೈಯಕ್ತಿಕವಾಗಿ ನಾವು ಅಲ್ಲಿರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದು, ಅಲ್ಲಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಗಮನಕ್ಕೆ ತಂದು ನಿಮಗೆ ಸಹಾಯ ಮಾಡೋದ್ರಲ್ಲಿ ನಾವು ಮುಂದೆ ಇರ್ತೇವೆ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇದಕ್ಕೂ ಮೊದಲು ಹೊಸಪೇಟೆ ನಗರಸಭೆಯಿಂದ 6 ಜನ ವಿಕಲಾಂಗರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಈ ವೇಳೆ ಸಂಘಟನೆಯ ಮುಖಂಡ ವೆಂಕಟೇಶ್ ರವರು ಅಧಿಕಾರಿಗಳ ದ್ವಾರ ಮುಖ್ಯಮಂತ್ರಿಗಳಿಗೆ ಮನವಿ ರವಾನಿಸಿ ಮಾತನಾಡಿ, ಅಂಗವಿಕಲತೆಯ ಪ್ರಮಾಣದ ಮೇರೆಗೆ ಪಿಂಚಣಿ ನೀಡಲಾಗುತ್ತಿದೆ, ಬದಲಾಗಿ ಎಲ್ಲ ವಿಕಲಾಂಗರಿಗೆ ಮಾಸಿಕ 3,000 ರೂಪಾಯಿ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಅಧಿಕಾರಿಗಳಿಗೆ ನಮ್ಮ ಸಂಘಟನೆ ವತಿಯಿಂದ ನೀಡಿರ್ತಕ್ಕಂಥ ಮನವಿ ಪತ್ರ ಮುಖ್ಯಮಂತ್ರಿಗಳಿಗೆ ಅಡ್ರೆಸ್ ಮಾಡಿರ್ತಕ್ಕಂಥದ್ದು ವಿಷಯ ಅಂಗವಿಕಲತೆಯ ವಿಧ, ಅಂಗವಿಕಲತೆಯ ಪ್ರಮಾಣ ಎಷ್ಟಿರ್ತದೆ ಅದರ ಮೇಲೆ ಪೆನ್ಷನ್ ಕೊಡ್ತಾ ಇರ್ತದೆ. ಅಂದ್ರೆ 800 ರೂಪಾಯಿ, 14 ರೂಪಾಯಿ, 2,000 ರೂಪಾಯಿ ಪೆನ್ಷನ್, ಈ ರೀತಿಯಲ್ಲಿ 3 ವಿಧದಲ್ಲಿ ಕೊಡಲಾಗ್ತದೆ. ಒಂದ್ಸರ್ತಿ ಅಂಗವಿಕಲತೆ ಬಂದ್ರೆ ಲೈಫ್ ಟೈಮ್ ಶಾಶ್ವತವಾಗಿ ನಮಗೆ ಇರ್ತದೆ. ಹಾಗಾಗಿ ಎಲ್ಲರೂ ಸರಿಸಮಾನವಾಗಿ ಒಂದು ತಿಂಗಳಿಗೆ 3,000 ರೂಪಾಯಿ ಪೆನ್ಷನ್ ಕೊಡ್ಬೇಕನ್ನೋದು ನಮ್ಮ ಒಕ್ಕೂಟದ ಆಗ್ರಹವಾಗಿದೆ. ಆ ಒಂದು ಮನವಿ ಪತ್ರವನ್ನ ಮಾನ್ಯ ಜಿಲ್ಲಾರೋಗ್ಯ ಕಲ್ಯಾಣಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡುವಂತಹ ಒಂದು ಕಾರ್ಯವನ್ನು ಸಹ ಇದೇ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಮಾಡಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ದೀಪಕ್ ಸರ್ ಅವರು ಕೂಡ ವಿಶೇಷವಾಗಿ ವಂದನೆ, ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ನಮ್ಮನ್ನ ತಾವು ಕೇರ್ ಟೇಕರ್ ಆಗಿ ನೋಡ್ತಾ ಬಂದಿದ್ದ ಇನ್ನೂ ಹಲವಾರು ವರ್ಷಗಳ ಕಾಲ ನಮ್ಮ ಜೊತೆಗೆ ಇದೇ ರೀತಿಯಲ್ಲಿ ಇರಿ ಅನ್ನುವಂತಹ ಮಾಡ್ತೇವೆ. ವಿಶೇಷ ಚೇತನರ ಸ್ವಾವಲಂಬಿ ಬದುಕು ಸರ್ ಬಾಬು ಪಾಸ್ ಅಂತೇಳಿ ಅಲ್ಲಿದ್ದಾರೆ ಸರ್. ಅವರಿಗೆ ಊಟದ ವ್ಯವಸ್ಥೆ ಇರ್ತದೆ. ಧನ್ಯವಾದಗಳು ಸರ್. ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ನಿಗಮಕ್ಕೆ ಅನುದಾನ ನೀಡಲಾಗಿಲ್ಲವೆಂದು ಹೇಳಲಾಗಿದೆ. ಈ ಭಾಗವಾಗಿ ವಿಜಯನಗರ ಜಿಲ್ಲಾ ಬಿಜೆಪಿಯ ಒಬಿಸಿ ಮೋರ್ಚಾದಿಂದ ತಹಸೀಲ್ದಾರ್ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಅನುದಾನವನ್ನ ನೀಡುವಂತೆ ಆಗ್ರಹಿಸಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 13ರಂದು ಪಟೇಲ್ ನಗರದ ಬಿಜೆಪಿ ಕಚೇರಿಯಿಂದ ಒಬಿಸಿ ಮೋರ್ಚಾದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಬಳಿಕ ತಹಸೀಲ್ದಾರ್ ದ್ವಾರ ಮುಖ್ಯಮಂತ್ರಿಗಳಿಗೆ ಮನವಿ ರವಾನಿಸಿ ಅನುದಾನ ನೀಡುವಂತೆ ಆಗ್ರಹಿಸಿದ್ದಾರೆ. ಇನ್ನು ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ವಿವಿಧ ನಿಗಮಗಳಿಗೆ 1,000 ಕೋಟಿಗೂ ಹೆಚ್ಚು ಅನುದಾನ ನೀಡಿತ್ತು. ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರ 1,600 ಕೋಟಿ ಬಜೆಟ್ ಬಿಡುಗಡೆ ಮಾಡಿದೆಯಾದರೂ ಎಲ್ಲಾ ನಿಗಮಗಳಿಗೆ ಕೇವಲ 57 ಕೋಟಿ ಮೊತ್ತದ ಅನುದಾನ ಬಿಡುಗಡೆ ಮಾಡಿದೆ. ಹಾಗಾಗಿ ರಾಜ್ಯದ ಸಣ್ಣ ಸಣ್ಣ ಹಿಂದುಳಿದ ಸಮುದಾಯಗಳ ನಿಗಮಗಳಿಗೆ ಅನುಕೂಲವಾಗುವಂತೆ 1,600 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಬೇಕೆಂದು ಬಿಜೆಪಿ ಒಬಿಸಿ ಮೋರ್ಚಾದ ಮುಖಂಡರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಒಬಿಸಿ ಮೋರ್ಚಾದಿಂದ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಏನಂದ್ರೆ ಇವತ್ತು ರಾಜ್ಯ ಸರ್ಕಾರ ಈ ಒಬಿಸಿ ಮೋರ್ಚಾಗಳಿಗೆ ವಿವಿಧ ನಿಗಮಗಳಿಗೆ ಇದುವರೆಗೂ ಹಣವನ್ನು ಬಿಡುಗಡೆ ಮಾಡಿಲ್ಲ.
ಕೂಡ ಸಾವಿರಾರು ಗಟ್ಟಲೆ ಹಣವನ್ನು ನುಂಗಿಬಿಟ್ಟರು. ಇವತ್ತು ಅದೇ ಥರ ಈ ಹಿಂದುಳಿದ ವರ್ಗಗಳ ಅಮೌಂಟ್ ಎಲ್ಲರಿಗೂ ನಮಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ನಾವು ಖಂಡಿಸ್ತೇವೆ. ನಮ್ಮ ಹಿಂದುಳಿದ ವರ್ಗ ಮುಂದೆ ಬರಬೇಕಂದ್ರೆ ಇವತ್ತು ಸರ್ಕಾರದ ಎಲ್ಲ ಅನುದಾನಗಳು ಬರಬೇಕು. ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ಬಿಡುಗಡೆ ಮಾಡಿದಂಥ ಹಣಗಳು ಸಹ ಈಗ ಇವತ್ತು ಬಿಡುಗಡೆ ಮಾಡೋಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಕೇವಲ ಎಲ್ಲ ಸ್ಕೀಮ್ಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ ಸರ್ಕಾರದಲ್ಲಿ ಹಣವಿಲ್ಲದೆ ಒಂದು ಲೂಟಿಪರ ಸರ್ಕಾರ ಇದೆ. ಎಲ್ಲಿ ಬೇಕಲ್ಲಿ ಎಲ್ಲ ಕಡೆಯಿಂದ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಎಲ್ಲ ಕಡೆಯೂ ಅಮೌಂಟ್ ಕಲೆಕ್ಟ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಅಮೌಂಟ್ ಎಲ್ಲಿ ಹೋಗ್ತದೆ ಗೊತ್ತಾ ಇಲ್ಲ. ನಿಗಮಗಳಿಗೆ ಹಣ ಕೊಡ್ತಾ ಇದ್ದಾರೆ. ನಿಗಮ ಮಾಡಿ ಆದರೂ ಏನು ಪ್ರಯೋಜನ? ಇದರಿಂದ ಜನರಿಗೆ ಉಪಯೋಗ ಆಗೋಂಗಿಲ್ಲ. ಆ ದೃಷ್ಟಿಯಿಂದ ನಾವು ಈ ಮೂಲಕ ನಾವು ಸರ್ಕಾರವನ್ನು ಪ್ರತಿಭಟನೆ ಮಾಡುವ ಮೂಲಕ ಒತ್ತಾಯ ಮಾಡ್ತೇವೆ. ಒಂದು ವೇಳೆ ಅವರು ಇದುವರೆಗೂ ಮಾಡಲ್ಲ ಇಲ್ಲ ಅಂದರೆ ನಾವು ಉಗ್ರ ಪ್ರತಿಭಟನೆ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ತಿಳಿಸ್ಬೇಕಾಗ್ತದೆ. ವರ್ಗಗಳ ಮೋರ್ಚಾ ವತಿಯಿಂದ ಇವತ್ತು ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ ಕೂಡ ಇವತ್ತು ನಾವು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರಾದ ರಘು ಕೌಟಲ್ಯರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ನಿಗಮಕ್ಕೆ, ಹಿಂದುಳಿದ ವರ್ಗದ ನಿಗಮಕ್ಕೆ ಅನುದಾನವನ್ನೇ ಕೊಟ್ಟಿಲ್ಲ. ಹಿಂದುಳಿದ ವರ್ಗದ ಒಬ್ಬ ನೇತಾರ ಸಿದ್ದರಾಮಯ್ಯನವರು ಇದ್ದರೂ ಕೂಡ ಇವತ್ತು ಹಿಂದುಳಿದ ವರ್ಗಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇಂದಿನ BJP ಸರ್ಕಾರ ಹಿಂದುಳಿದ ವರ್ಗ ನಿಗಮಕ್ಕೆ ಸುಮಾರು 500 ಕೋಟಿಯನ್ನು ಅನುದಾನವನ್ನು ಕೊಟ್ಟಿತ್ತು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂದು ಒಂದೂವರೆ ವರ್ಷ ಆದರೂ ಕೂಡ ಇವತ್ತಿನವರೆಗಾಗಿ ಯಾವುದೇ ಅನುದಾನ ಬಿಡುಗಡೆ ಮಾಡಿಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಕೂಡ ತೊಂದರೆ ಆಗಿದೆ. ಮತ್ತು ಯಾವುದೇ ಒಂದು ಬೋರ್ ಹಾಕಿದರೂ ಕೂಡ ಆ ಬೋರಿಗೆ ಮೋಟ್ರುಗಳನ್ನು ಕೊಡ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಕೂಡ ಇತ್ತು. ಅದರಲ್ಲಿ ಒಂದು ಬೋರ್ವೆಲ್ ಕೂಡ ಇವತ್ತು ದುಡ್ಡನ್ನು ಕೊಡ್ತಕ್ಕಂಥ ಕೆಲಸ ಈ ನಿಗಮದಲ್ಲಿ ದುಡ್ಡೇ ಇಲ್ಲ. ಹಾಗಾಗಿ ಇವತ್ತು ಹಿಂದುಳಿದ ವರ್ಗದ ನಿಗಮಗಳು, ಯಾವುದೇ ನಿಗಮ ಇರಲಿ, ವಿಶ್ವಕರ್ಮ ನಿಗಮ ಇರಲಿ, ಲಿಂಗಾಯತರ ನಿಗಮ ಇರಲಿ, ಒಕ್ಕಲಿಗರ ಯಾವ ನಿಗಮಕ್ಕೂ ಕೂಡ ₹1 ದುಡ್ಡನ್ನು ಈ ರಾಜ್ಯ ಸರ್ಕಾರ ಬಿಡುಗಡೆ ಮಾಡೇ ಇಲ್ಲ. ಅದಕ್ಕಾಗಿ ನಿಗಮಗಳು ಬೇಕಂದರೆ ದುಡ್ಡು ಕೊಡ್ರಿ, ಬ್ಯಾಡಂದರೆ ಮುಚ್ಚ್ರಿ. ಸುಮ್ಮನೆ ನಿಗಮದ ಹೆಸರು ಹೇಳಿ ಅಧ್ಯಕ್ಷರನ್ನ ಬಾಡಿನ ಮಾಡಿ ಆ ದುಂದು ವೆಚ್ಚ ಯಾಕೆ ಮಾಡ್ತಾರೆ ಅಂತ ಇವತ್ತು ನಾವು ಹಿಂದುಳಿದ ವರ್ಗದ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ವಿ. ತಕ್ಷಣವೇ ಹಿಂದುಳಿದ ವರ್ಗ ನಿಗಮಕ್ಕೆ 500 ಕೋಟಿ ಕೊಡಬೇಕು. ಕೊಡದೇ ಹೋದರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಕೂಡ ನಾವು ಇಡೀ ರಾಜ್ಯದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲ ಹಿಂದುಳಿದ ವರ್ಗದ ನಿಗಮಗಳಿಗೆ ಅನೇಕ ಸವಲತ್ತುಗಳು ಕೂಡ ವಂಚಿತರಾಗಿ ಇವತ್ತು ನಾವು ಹಿಂದಿರ್ತಕ್ಕಂಥ ಸರ್ಕಾರ ಮಾಡಿದಂಥ ಕೆಲಸಕ್ಕೆ ನಾವು ಮತ್ತೆ ಹಿಂದೆ 10 ವರ್ಷ ಹಿಂದಕ್ಕೆ ಹೋಗ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿದೆ. ಅದಕ್ಕಾಗಿ ಈ ಒಂದು ಹಿಂದುಳಿದ ನಿಗಮಕ್ಕೆ ಆದಷ್ಟು ಬೇಗನೆ ಅನುದಾನವನ್ನು ಕೊಟ್ಟು ಹಿಂದುಳಿದ ವರ್ಗದ ಒಂದು ವತಿಯಿಂದ ನಾವು ಹಮ್ಮಿಕೊಂಡಂಥ ಕೆಲಸಕ್ಕೆ ತಾವು ಸಹಕಾರ ಕೊಡಬೇಕು. ಇಲ್ಲದೆ ಹೋದರೆ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರತಿಭಟನಾಕಾರ
ಆಗುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿರುವ ಬಿಜೆಪಿಯ ಓಬಿಸಿ ಮೋರ್ಚಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.